ಕಲಬುರಗಿ ನಗರದಲ್ಲಿ ಬಹಳ ದಿನಗಳಿಂದ ಮಳೆಗಾಲ ಪ್ರಾರಂಭದಿಂದ ಸತತವಾಗಿ ಮಳೆ ಬಹಳಷ್ಟು ಬರ್ತಾ ಇದೆ. ಇದರಿಂದ ಮನೆ ನೆಂದು ಎಲ್ಲ ಮಣ್ಣಿನ ಮನೆಗಳು ಮನೆ ಬೀಳ್ತಕ್ಕಂಥದ್ದು ಮತ್ತು ಹೊಲದಲ್ಲಿ ನೀರು ಹೋಗಿ ಬೆಳೆ ನಾಶ ಆಗ್ತಕ್ಕಂಥದ್ದು, ಬಹಳಷ್ಟು ಮನೆಗಳಲ್ಲಿ ನೀರು ನುಗ್ಗಿ ಮತ್ತು ಬಹಳಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ. ಆದರೆ ಇದು ಉತ್ತಮಪುರ ಮನೆಯಲ್ಲಿ ಒಂದು ಬಸವರಾಜ ವಸ್ತ್ರದವ್ರ ಮನೆ ಮತ್ತು ಮಾಂತಾಯ ಸ್ವಾಮಿ ಮನೆ ಎರಡು ಮೊನ್ನೆ 3 ದಿನದಿಂದ ಬಿದ್ದಿತ್ತು. ಅದು ನಿನ್ನೆ ಬಿದ್ದು ನಮಗೆ ಗಮನಕ್ಕೆ ಬಂದಿರಲಿಲ್ಲ. ಇವರು ಮನೆ ದಾಬಿ ಅಂತಾರೆ, ಆ ದಾಬಿ ಮುಂದೆ ತಲಬಾಗಲು ದಾಬಿ ಬಿದ್ದು ಒಳಗಿನ ಬಾಗಿಲು ಬಂದಾಗಿದೆ. ಇವರು ಮೇಲ್ಗಡೆ ಇದ್ದವರು ಮೇಲ್ಗಡೆ, ಅವ್ರ ಕೆಳಗಡೆನೇ ಎಲ್ಲ ನೀರಿನ ವ್ಯವಸ್ಥೆ ಅದು ಎಲ್ಲ ಇದೆ. ಕರೆಂಟ್ ಕೂಡ 2 ತಲಬಾಗಿಲಿಗೆ ಅದು, ಆ 2 ಕರೆಂಟ್ ಕೂಡ ಮನೆ ಬಿದ್ದಾಗ ಅದನ್ನು ಕೂಡ ಬಂದಾಗಿದೆ. ಆ KEB ಅವರನ್ನು ಕೂಡ ಕರೆಸಿವಿ, ಕಮಿಷನರ್ ಕೂಡ ಬಂದಿದ್ದಾರೆ, ನಮ್ಮ ಮೇಯರ್ ಅವರು ಬಂದಿದ್ದಾರೆ. ಎಲ್ಲರೂ ಸೇರಿ ಇವರನ್ನು ಕೆಳಗಿಳಿಸಿ ಮತ್ತು ಪಕ್ಕದ ಮನೆಯೂ ಕೂಡ ಭಾಳ ಅಪಾಯದ ಸ್ಥಿತಿಯಲ್ಲಿದೆ, ಅದನ್ನು ಕೂಡ ಡಿಮಾಲಿಷನ್ ಮಾಡ್ತಕ್ಕಂಥದ್ದು, ಆ ಮಾಲಕರಿಗೆ ಭೇಟಿಯಾಗಿ ಕನ್ವಿನ್ಸ್ ಮಾಡಿ ಅದನ್ನು ಕೂಡ ಇಮಿಡಿಯೇಟ್ ಏನಪ್ಪ ಅಂದ್ರೆ ಮಾಡ್ತಕ್ಕಂಥದ್ದು. ಈಗ ನಮ್ಮೆಲ್ಲ ಕಮಿಷನರ್ ಅವರು ಬಂದು ಕಂಪ್ಲೀಟ್ ಏನಪ್ಪ ಅಂದ್ರೆ ಅದನ್ನು ತೆರವುಗೊಳಿಸಿ ಅವ್ರಿಗೆ ಮತ್ತೆ KEB ಅವರನ್ನು ಕರೆಸಿದ್ದೀವಿ. ಕರೆಂಟ್ ಕೂಡ 48 ಗಂಟೆ ಅವ್ರ ಮೇಲೆ ಇದ್ದಾರೆ. ಬೆಳಗ್ಗೆ ನಮಗೂ ಗೊತ್ತಿರಲಿಲ್ಲ, ಅವನು ಸುಮ್ಮನೆ ಏನಪ್ಪ ಅಂದ್ರೆ ಯಾರು ಬರಲ್ಲ ನಮ್ಮನೆ ಬಿದ್ದು ತಿಳ್ಕೊಂಡು ಅವನು ಪರೇಶಾನ್ದಾಗ ಏನಪ್ಪ ಅಂದ್ರೆ ಇದು ಮಾಡ್ತಿದ್ದ. ನಾವು ಬಂದು ಅವ್ರು ಯಾಕೆ ನಾಲ್ಕು ತಳಗೆ ಬಾ ಅಂತಂಗೆ ಬರ್ಲಿಕ್ಕೆ ಬರಂಗಿಲ್ಲ, ಆ ಬಾಗಿಲು ಓಪನ್ ಆದರೆ ಬರ್ತದಂದ್ರೆ ನಾವು ಇಲ್ಲೇ ನಿಂತು ಕಮಿಷನರ್ ಹೇಳಿದ ಕೂಡಲೇ ಅವರು ಮೇಯರ್ ಜಾನೆ ಅವರು, ನಮ್ಮ ಕಮಿಷನರ್ ಅವರು ಎಲ್ಲರೂ ಕೂಡ ಇವತ್ತು ಬಂದಿದ್ದೀವಿ. ಇದನ್ನು ತೆರವುಗೊಳಿಸಿ ಅವರನ್ನು ಏನಪ್ಪ ಅಂದ್ರೆ ಅವ್ರಿಗೇನು ಮನೆ ಬಿದ್ದಿದ್ದ ಕಾಂಪೆನ್ಸೇಷನ್ ಸಿಗಬೇಕು ಅದನ್ನು ಕೂಡ ಸಿಗ್ತದೆ, ಅವರನ್ನು ಕೆಳಗಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ.